ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಹೇಗಿದ್ದೀರಾ? ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಗೆ ಎಲ್ಲರಿಗೂ ಕೂಡ. ಯಾಕಂದರೆ 15ನೇ ಕಂತಿನ ಹಣ ಇವತ್ತು ನಿಮಗೆ ಎಲ್ಲರ ಖಾತೆಗೂ ಕೂಡ ಜಮೆ ಆಗ್ತಿದೆ. ಇವತ್ತು ಮಾತ್ರ ಅಲ್ಲ, ನೆನ್ನೆ ಒಂದು ಸಂಜೆ 3 ಗಂಟೆಯಿಂದನೂ ಕೂಡ ಜಮೆ ಆಗ್ತಿದೆ. ಹಾಗಾದರೆ ನೆನ್ನೆ ಎಷ್ಟು ಜನಕ್ಕೆ ಬಂದಿದೆ, ನಿಮಗೆ ಯಾವಾಗ ಇವತ್ತು ಹಣ ಬರುತ್ತೆ, ಇದ್ರ ಬಗ್ಗೆ ಲೇಟೆಸ್ಟಾಗಿ 15ನೇ ಕಂತಿನ ಹಣದ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಎಲ್ಲಾನು ಕೂಡ ಕ್ವಿಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಗೇನಾದರೂ ಇನ್ನೂ 2,000 ಬಂದಿಲ್ಲ, 2,000 ಯಾವಾಗ ಬರುತ್ತೆ ಅಂತ ತಿಳ್ಕೊಬೇಕು ಅಂತ ಏನಾದರೂ ಇಷ್ಟ ಇದೆ ಅಂದರೆ ಈ ಒಂದು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಆವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದೇ ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ದೆಲ್ಲರದು ಕೂಡ ಒಂದೇ ಡೌಟ್ ಇದ್ದಿದ್ದು, ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ. ಮತ್ತು ನೀವು ಮೊದಲೇ ವಾರದಲ್ಲೇ ಬರುತ್ತೆ ಅಂತ ಹೇಳಿದ್ರಿ ಡಿಸೆಂಬರು, ಆದರೆ ಇನ್ನೂ ಬಂದಿಲ್ವಲ್ಲ ನಮ್ಮ ಖಾತೆಗೆ ಅಂತ ನೀವು ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರಿ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಾಗ ಆ ರೀತಿ ಒಂದು ಅಪ್ಡೇಟ್ನ ಕೊಟ್ಟಿದ್ರು, ಮೀಡಿಯಾಗೆ ಸ್ಟೇಟ್ಮೆಂಟ್ನು ಕೂಡ ಕೊಟ್ಟಿದ್ರು. ಆ ಒಂದು ವಿಡಿಯೋ ನೀವೆಲ್ಲರೂ ಕೂಡ ನೋಡಿರ್ತೀರ. ಈ 4-5 ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ರು. ಅಂದರೆ ಡಿಸೆಂಬರ್ 1ನೇ ತಾರೀಕಿಗೆ ನಿಮ್ಮ ಖಾತೆಗೆ ಬಂದು 2,000 ರೂಪಾಯಿ ಜಮೆ ಆಗಬೇಕಾಗಿತ್ತು, ಆದರೆ ಜಮೆ ಆಗಿರಲಿಲ್ಲ. ಇವಾಗ ಅದೆಲ್ಲನೂ ಕೂಡ ನಾವು ಸೈಡ್ಗೆ ಇಡೋಣ. ಯಾಕಂದರೆ 15ನೇ ಕಂತಿನ ಹಣ ಫೈನಲಿ ಬಿಡುಗಡೆ ಆಗಿದೆ. ಇವತ್ತು ಯಾರು ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ, ನೀವೇನು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಏನಿದೆಯಲ್ಲ, ನಿನ್ನೆ ಸಂಜೆ 3 ಗಂಟೆಯಿಂದನೇ ಬಿಡುಗಡೆನ ಮಾಡಿದ್ದೀವಿ ಅಂತ ಸರ್ಕ್ಯುಲರ್ನು ಕೂಡ ಓಡಿಸಿದ್ರೆ, ಮತ್ತು ಸಾಕಷ್ಟು ಜನ ಬಂದಿದೆ ಅಂತ ಕೂಡ ಕೆಲವರು ಕಮೆಂಟು ಕೂಡ ಹಾಕಿದ್ದಾರೆ. 15ನೇ ಕಂತಿನ ಹಣ ನಮ್ಮ ನಿನ್ನೆ ಒಂದು 4 ಗಂಟೆಗೆ ಬಂತು, 5 ಗಂಟೆಗೆ ಬಂತು ಅಂತ ಕೆಲವರು ಕೂಡ ಕಮೆಂಟ್ ಹಾಕಿದ್ದಾರೆ. ಮತ್ತು ಎಷ್ಟು ಜನಕ್ಕೆ 7 ಗಂಟೆ 8 ಗಂಟೆಲ್ಲೂ ಕೂಡ ನಿನ್ನೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ. ತುಂಬಾ ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಆದರೆ ನಿಮ್ಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಇನ್ನೂ ಬಂದಿಲ್ವಲ್ಲ, ನಿಮಗೆ ಇವತ್ತು ಯಾವಾಗ ಬರುತ್ತೆ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ಗೆ ಒಂದು ಪ್ರಶ್ನೆ ಇರುತ್ತೆ. ಇದ್ರ ಬಗ್ಗೆ ಇವಾಗ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮ್ಗೆ ಏನಾದರೂ ಇನ್ನೂ 2,000 ಬಂದು ಜಮೆ ಆಗಿಲ್ಲ ಅಂದರೆ ಹಾಗೆ ತಪ್ಪದೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಸಾಕಷ್ಟು ಜನ ಕಮೆಂಟ್ ಆಗ್ತೀರಾ. ಇಲ್ಲಿ 14ನೇ ಕಂತಿನ ಹಣ ಬಂದಿಲ್ಲ ಅಂದಿರೋರ್ಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಏನಂತ ಹೇಳಿದರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು ಯಾರಿಗೆ 14ನೇ ಕಂತಿನ ಹಣ ಬಂದಿಲ್ಲ, ಇವಾಗ 15ನೇ ಕಂತಿನ ಹಣ ಹಾಕೋ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮೊದಲು 14ನೇ ಕಂತಿನ ಹಣನ ಹಾಕ್ತೀವಿ, ನಂತರ ಒಂದು ವಾರ ಬಿಟ್ಕೊಂಡು ಅವ್ರಿಗೆ ನಂತರ 15ನೇ ಕಂತಿನ ಹಣನ ಅವ್ರ ಖಾತೆಗೆ ಒಂದು ಜಮೆ ಮಾಡ್ತೀವಿ. 14ನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. 14, 15 ಎರಡೂ ಕೂಡ ರಿಸೀವ್ ಮಾಡ್ಕೋತಾರೆ, ಯಾರು ಕೂಡ ವರಿ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದರೆ. ಮತ್ತು ನಿಮ್ಗೆ ಯಾರಿಗಾರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರಲ್ಲ, ನೀವೇನು ಕೂಡ ತಲೆ ಕೆಡಿಸ್ಕೋಬಿಡಿ. ಯಾಕೆಂದರೆ ಸರ್ಕಾರದವರು ಅಫಿಷಿಯಲ್ ಆಗಿ ಆಗಲೇ ಹೇಳಿಬಿಟ್ಟಿದ್ರೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಆಗಲೇ ಬಿಡುಗಡೆ ಆಗಿದೆ. ನಿನ್ನೆ ಸರ್ಕಾರದವರು ಅಫಿಷಿಯಲ್ ಆಗಿ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ನಿನ್ನೆ 2 ಲಕ್ಷ ಜನರಿಗೆ ಜಮೆ ಆಗಿದೆ ಅಂತ. ಇಲ್ಲಿ ನಿನ್ನೆ 2 ಲಕ್ಷ ಜನರಿಗೆ ಜಮೆ ಆಗಿದೆ ಅಂದರೆ ಇನ್ನು ಮಿಕ್ಕಿದವರಿಗೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಬಹುತೇಕ ಜನರಿಗೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಜಮೆ ಆಗುತ್ತೆ. ಹಾಗಾದರೆ ಇವತ್ತು 15ನೇ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲ, ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋದಾದ್ರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ನಿನ್ನೆಯಿಂದ ಬಿಡುಗಡೆ ಆಗೋಕ್ಕೆ ಪ್ರಾರಂಭ ಆಗಿರೋದ್ರಿಂದ ಇವತ್ತು ಶೇಕಡ ಒಂದು 70-75% ಜನ ಇವತ್ತು ನೀವು ರಿಸೀವ್ ಮಾಡ್ಕೋತೀರಾ. ಇಲ್ಲಿ ನಿಮಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಯಾವಾಗ ಬರ್ಬೋದು ಅಂದರೆ 12 ಗಂಟೆಗೆ ಬರ್ಬೋದು, ಅಥವಾ 1 ಗಂಟೆಗೆ ಬರ್ಬೋದು, ಅಥವಾ 2 ಗಂಟೆಗೆ ಬರ್ಬೋದು, ಅಥವಾ ಸಂಜೆ 4 ಗಂಟೆಗೆ ಬರ್ಬೋದು, ಅಥವಾ ಒಂದು ರಾತ್ರಿ ಒಂದು 8 ಗಂಟೆಗೂ ಕೂಡ ಬರ್ಬೋದಾಗಿರುತ್ತೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಖಾತೆಗೆ ಬಂದು ಜಮೆ ಹಾಕಿ ಯಾವುದೇ ಥರದ ಬ್ಯಾಂಕಿಂಗ್ ಅವರ್ಸು ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಇದೆಲ್ಲ ಕೂಡ ಆಟೋಮೇಷನ್ ಪ್ರೋಸೆಸ್ ಆಗಿರೋದ್ರಿಂದ ಅಲ್ಲಿ ಸರ್ಕಾರದವರು ಒಂದು ಸಲ ರಿಲೀಸ್ ಮಾಡಿದ್ರೆ ಅಮೌಂಟು ಅದು ಬ್ಯಾಚ್ ವೈ ಬ್ಯಾಚ್ ಆಟೋಮೆಟಿಕ್ ಆಗಿ ನಿಮ್ಗೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಅದರಿಂದ ನೀವು ಇವತ್ತು ಶೇಕಡ 70-75% ಜನ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರಲ್ಲ. ನಿಮ್ಮ ಎಲ್ಲರ ಖಾತೆಗೂ ಕೂಡ ಇವತ್ತು 2,000 ರೂಪಾಯಿ ಒಂದು ಜಮೆ ಆಗುತ್ತೆ. ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಬಿಡುಗಡೆ ಆಗಿದೆ. ಮತ್ತು ದಯವಿಟ್ಟು ಪ್ರತಿಯೊಬ್ಬರು 15ನೇ ಕಂತಿನ ಹಣ ಬಂದಿರೋ ಒಂದು ಕಮೆಂಟ್ ಹಾಕಿ, ಬೇರೆಯವ್ರಿಗೊಂದು ಭರವಸೆ ಬರುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಗ್ರೂಪ್ಸಲ್ಲೂ ಕೂಡ ಶೇರ್ ಮಾಡಿ. ಧನ್ಯವಾದ.